ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ವರ್ಷದ ಮೊದಲನೆಯ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರದ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ DA ಮತ್ತು ಪಿಂಚಣಿದಾರರ DR ಕುರಿತು ಮಾಹಿತಿ. ರೀಸೆಂಟಾಗಿ ತಮಗೆ ಗೊತ್ತಿದೆ, ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರಿ ನೌಕರರಿಗೆ AICPI ಸೂಚ್ಯಂಕ ಆಧಾರದ ಮೇಲೆ 2% ತುಟ್ಟಿ ಭತ್ಯೆ ಕುರಿತು ಮಾಹಿತಿ ಬಂದಿದ್ದು ತಮಗೂ ಕೂಡ ಗೊತ್ತಿದೆ. ಜನವರಿ 1ರಿಂದ ಪೂರ್ವನಮಯವಾಗುವಂತೆ 2% DAನ್ನು ಏರಿಕೆ ಮಾಡಲಾಗಿದೆ. ಹಾಗಾಗಿ ಕೇಂದ್ರಕ್ಕೆ 1% ಆದರೆ 7ನೇ ರಾಜ್ಯ ವೇತನ ವರದಿಯಲ್ಲಿ ಕೇಂದ್ರದ 1%ಗೆ 0.722% ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೋ ಮಾಹಿತಿ ಇದೆ. ಅದರ ಪ್ರಕಾರ ಕೇಂದ್ರಕ್ಕೆ 2% ಅಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ 1.50% DA ಏರಿಕೆಯಾಗಬಹುದು ಅನ್ನೋದು ಒಂದು ಅಂದಾಜಿನ ಲೆಕ್ಕ. ಹಾಗಾಗಿ DA ಏರಿಕೆ ಕುರಿತು ಆದಷ್ಟು ಬೇಗ ಮಾಹಿತಿ ಬರಲಿದೆ. 1.5% DA ಏರಿಕೆಯಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಹೋಪ್. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.